ನೋಡಿ, ಬೆಲೆ ಏರಿಕೆ ಖಂಡಿಸಿ ಈಗ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರ ಆಕ್ರೋಶ ಇದು. ಕಾಂಗ್ರೆಸ್ ಸರ್ಕಾರ ನಿರಂತರವಾದಂತಹ ಬೆಲೆ ಏರಿಕೆ ಮಾಡ್ತಾ ಇದೆ. ಲಾಸ್ಟ್ ಟೈಮ್ ಬೆಲೆ ಏರಿಕೆ ಮಾಡಿ 1 ವರ್ಷನೂ ಆಗ್ಲಿಲ್ಲ, ಮತ್ತೆ ಬೆಲೆ ಏರಿಕೆ ಮಾಡ್ತಾ ಇರುವಂತದ್ದು. ಇದನ್ನ ವಿರೋಧಿಸಿ ಈಗ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು. ಅದು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಲೆಯನ್ನ ಏರಿಸೋದಕ್ಕೋಸ್ಕರ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲು, ನೀರು, ಕರೆಂಟು, ಮೆಟ್ರೋ, ಬಸ್ ಎಲ್ಲ ದರ ಏರಿಕೆ ಆಗಿದೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಇದರಲ್ಲಿ ಬಿಜೆಪಿಯ ಹಲವಾರು ನಾಯಕರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಬಿವೈ ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ, ಛಲವಾದಿ ನಾರಾಯಣಸ್ವಾಮಿ, ಯಡಿಯೂರಪ್ಪ ಎಲ್ಲ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ವಿವಿಧ ಭಾಗದಿಂದ ಕೂಡ ಕಾರ್ಯಕರ್ತರು ಕೂಡ ಈಗ ಬಂದಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ. ಯಾಕಂತ ಹೇಳಿದ್ರೆ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ಎಲ್ಲದರದ್ದು ಬೆಲೆ ಏರಿಕೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನೋ ಹಾಲಿನ ಬೆಲೆ ಏರಿಕೆ ಮಾಡಿದ್ರು, ಆದ್ರೆ ಅದನ್ನ ಸಮರ್ಥನೆ ಮಾಡ್ಕೊಂಡ್ರು. ಯಾವ ರೀತಿ ಅಂತ ಹೇಳಿದ್ರೆ ಒಂದು 50 ml ಫ್ರೀ ಕೊಟ್ಟಿದ್ವಿ ಅಂತ. ಈ ಬೆಲೆ ಏರಿಕೆ ಮಾಡ್ಕೊಂಡು 2 ರೂಪಾಯಿ 50 ml ಎಕ್ಸ್ಟ್ರಾ ಕೊಟ್ಟಿದ್ವಿ ಅಂತ. ಈಗ 4 ರೂಪಾಯಿ ಲೀಟರ್ಗೆ ಜಾಸ್ತಿ ಮಾಡ್ಕೊಂಡ್ರು. ಈಗ ಎಲ್ಲಿಂದ ML ಎಲ್ಲೋಯ್ತು? ಏನ್ ಕೊಟ್ರ ಎಕ್ಸ್ಟ್ರಾ? ಅಥವಾ ಹಾಲ್ ಪ್ಯಾಕೆಟ್ ಏನ್ ಜಾಸ್ತಿ ದೊಡ್ಡದ್ ಮಾಡಿದ್ರ? ಇಲ್ಲ. ಆದ್ರೆ ಬೆಲೆ ಮಾತ್ರ ಏರಿಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂಕುಶವನ್ನ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಈಗ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈಗಾಗಲೇ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಎಲ್ಲ ಹಣವನ್ನು ಕೂಡ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ರೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಆದ್ರೆ ಅದನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಇಲ್ರಿ, ನಾವು ಗ್ಯಾರಂಟಿಗೆ ಹಣವನ್ನ ವಿನಿಯೋಗ ಮಾಡ್ಕೊಳ್ತಾ ಇದ್ವಿ, ಆದ್ರೆ ಅದು ಜನರಿಗೆ ತಲುಪುತ್ತೆ, ಆದ್ರೆ ಈ ಹಣವನ್ನ ಅದನ್ನು ಬಳಸ್ಕೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿಯವರು ಆರೋಪ ಮಾಡ್ತಾ ಇರುವಂತದ್ದು SC/ST ಹಣ ಇರ್ಬೋದು, ವಾಲ್ಮೀಕಿ ಅವ್ರದ್ದಿರ್ಬೋದು, ಫಂಡ್ಗಳನ್ನೆಲ್ಲ ಅದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇವತ್ತಷ್ಟೇ ಗೃಹ ಸಚಿವರು ಹೇಳ್ತಾ ಇದ್ರು, ನಮಗೆ ಈ GST ದುಡ್ಡು ಕೇಂದ್ರದಿಂದ ಬರ್ತಾ ಇಲ್ಲ, ನಾವು 1000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, ಆದ್ರೆ ನಮಗೆ ವಾಪಸ್ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಗೃಹ ಸಚಿವರು, ಕಾಂಗ್ರೆಸ್ನ ನಾಯಕರು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರೆ. ಆದ್ರೆ ಜನಸಾಮಾನ್ಯರ ಜೇಬಿಗೆ ಕತ್ರಿ ಬೀಳೋದು ಯಾವಾಗ ನಿಲ್ಲುತ್ತೆ? ಹಿಂದೆ ಕೂಡ ನೋಡಿದ್ವಿ. ಇದೇ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಎತ್ತಿನ ಗಾಡಿ ಮೂಲಕ ಬಂದಿದ್ರು. ಎತ್ತಿನ ಗಾಡಿ ತಗೊಂಡು ಬಂದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನ ಖಂಡಿಸಿದ್ರು. ನಾವು ಜನರಿಗೆ ಅನುಕೂಲವಾದಂತ ರಾಜ್ಯಭಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಇವರು ಬಂದು ಮತ್ತೆ ಬೆಲೆ ಏರಿಕೆಯನ್ನ ಮಾಡ್ತಾ ಇರುವಂತದ್ದು ಈಗ ಖಂಡನೀಯ ಅಂತ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಅಹೋರಾತ್ರಿ ಧರಣಿ ನಡೀತಾ ಇರುವಂತಹ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಹಿಂದೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರನ್ನ ಮಾತಾಡ್ತಾ ಇದ್ರಿ, ಅದಾದ ಬಳಿಕ ಶ್ರೀರಾಮುಲು ಅವರನ್ನ ಕೂಡ ನೀವು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರಿ. ಸದ್ಯಕ್ಕೆ ಈಗ ಅಲ್ಲಿ ಯಾರೆಲ್ಲ ಬಿಜೆಪಿ ನಾಯಕರಿದ್ದಾರೆ, ಜೊತೆಗೆ ಈ ಧರಣಿ ಎಷ್ಟು ದಿನ ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಜೆಡಿಎಸ್ ನಾಯಕರನ್ನ ಯಾಕೆ ಕರೆದಿಲ್ಲ, ಇದೆಲ್ಲದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ಬೋದಾ? ಮಾತಾಡಿಸಬಹುದಾ ಅಲ್ಲಿ ಬಿಜೆಪಿ ನಾಯಕರನ್ನ? ಸುರೇಶ್, ಎಸ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇವತ್ತಿನ ಅಹೋರಾತ್ರಿ ಪ್ರತಿಭಟನೆ ಈಗ ಒಂದು ಹಂತಕ್ಕೆ ತಲುಪಿದೆ. ಅಂದ್ರೆ ಇವತ್ತಿನ ಹೋರಾಟ ಏನಿತ್ತು ಈಗಾಗಲೇ ಕೆಲ ಬಹುತೇಕ ನಿದ್ರೆಗೆ ಜಾರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ತಾವು ನೋಡ್ತಾ ಹೋಗಬಹುದು, ಇಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬಿಜೆಪಿ ನಾಯಕರು, ಹಾಗೆ ಅಲ್ಲಿ ಮಾಜಿ ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಮತ್ತೆ DS ಅರುಣ್ ಅವರು ಪರಿಷತ್ ಸದಸ್ಯರು ಇರತಕ್ಕಂಥದ್ದು, ಹಾಗೇನೆ ನಂದೀಶ್ ರೆಡ್ಡಿ ಅವರು ಇದ್ದಾರೆ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು. ಮತ್ತೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ವಿರೋಧ ಪಕ್ಷದ ನಾಯಕರು, ಹಾಗೆ N ಮಹೇಶ್ ಅವರು ಇದ್ದಾರೆ, ಮಾಜಿ ಸಚಿವರು ಕೂಡ, ಹಾಗೆ SR ವಿಶ್ವನಾಥ್ ಮತ್ತೆ ಸಿಟಿ ರವಿ, ಹಾಗೆ BY ವಿಜೇಂದ್ರ ಅವರು ಅಧ್ಯಕ್ಷರು ಕೂಡ ಎಲ್ಲರ ಜೊತೆ ಕೂಡ ಬೆರೆತಿದ್ದಾರೆ. ಜೊತೆಗೆ ಅವರು ಕೂಡ ಇನ್ನೇ ನಿದ್ರೆಗೆ ಜಾರುವ ಹಂತದಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಬೆಳಗ್ಗೆಯಿಂದನೂ ಕೂಡ ಪ್ರತಿಭಟನೆಯಲ್ಲಿ ನಿರಂತರವಾಗಿ ಅವರು ತೊಡ್ಕೊಂಡಿದ್ರು. ನಾನೀಗ ನಮ್ಮ ಜೊತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಂತ ನಂದೀಶ್ ರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಹಾಗೆ ಅವ್ರ ನಂತರ ವಿಜೇಂದ್ರ ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಅಧ್ಯಕ್ಷರನ್ನ ಅವ್ರು ಹೇಳ್ತೇನೆ, ಸರ್, ಇವತ್ತಿನ ಹೋರಾಟ ಬೆಳಗ್ಗೆಯಿಂದನೂ ಕೂಡ ನಡೆದಿದೆ, ಯಾವ ಹಂತಕ್ಕೆ ತಲುಪಿದೆ? ಮತ್ತೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ಬೆಲೆ ಏರಿಕೆ ವಿರುದ್ಧವಾಗಿ ಅಹೋರಾತ್ರಿ ಒಂದು ಧರಣಿಯ ಕರೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷ ಕೊಟ್ಟಿದೆ. ಈ ವಿಚಾರವಾಗಿ ನಾವು ಸರ್ಕಾರ ನಡ್ಕೊಳ್ತಿರ್ತಕ್ಕಂಥ ವಿಚಾರಗಳನ್ನ ನಾವು ಜನರ ಬಳಿ ತಲುಪಿಸೋದಕ್ಕೆ ಈ ಹೋರಾಟವನ್ನ ಮಾಡ್ತಿದ್ದೀವಿ.
ಒಂದು ಉದಾಹರಣೆ. ಹಿಂದೆಂದೂ ಇತಿಹಾಸದಲ್ಲಿ ಬಹಳಷ್ಟು ವಿಚಾರಗಳು ಬೆಳಗ್ಗೆಯಿಂದ ಚರ್ಚೆ ಆಗಿದೆ. ಎಂದೆಂದೂ ಇತಿಹಾಸದಲ್ಲಿ ಯಾವತ್ತೂ ಒಂದು ಕಸ ವಿಲೇವಾರಿಗೆ ಮನೆಯವರಿಗೆ ಒಂದೊಂದು ಸೆಸ್ ಆಗ್ತಕ್ಕಂಥದ್ದು ಎಂದೂ ಆಗಿರಲಿಲ್ಲ. ಇವತ್ತು 600 ಚದರಡಿಗೆ ಕೆಳಗಡೆ ಇರತಕ್ಕಂಥ ಒಬ್ಬ ಮನೆ ಮಾಲೀಕ ಬಡತನದಲ್ಲಿ ಆತನ ಕಂದಾಯ ಕಟ್ಟೋದು ಕಷ್ಟ ಅಥವಾ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಕಷ್ಟ ಇರತಕ್ಕಂಥ ಸನ್ನಿವೇಶದಲ್ಲಿ ಅವರು 10 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು. ಹಾಗೆ 1000 ಚದರಡಿ ಇರತಕ್ಕಂಥವ್ರು 50 ರೂಪಾಯಿ ಕಟ್ಟಬೇಕು. 4000 ಚದರಡಿ ಇರತಕ್ಕಂಥವ್ರು 400 ಮೇಲ್ತಕ್ಕಂಥ ಕಟ್ಟಬೇಕು. ಹಾಗೆ ನಾನು ರಾಜ್ಯಾಧ್ಯಕ್ಷರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ನಾನು. ಓಕೆ, ನಮ್ಮ ಜೊತೆಗೆ ಈಗ ರಾಜ್ಯಾಧ್ಯಕ್ಷ BY ಜಯೇಂದ್ರ ಅವರು ಇದ್ದಾರೆ. ಅವರು ಕೂಡ ನಿದ್ರೆ ಜಾರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಲೈವ್ ಇದೆ ಲೈವ್. ಓಕೆ, ಸಿಟಿ ರವಿ ಅವರು ಇದ್ದಾರೆ. ಹಾಗೇನೆ ಅವ್ರನ್ನ ಕೂಡ ಮಾತಾಡ್ತೇನೆ. ಮತ್ತೆ ವಿರೋಧ ಪಕ್ಷ ಯಾಕೆ ಅಧ್ಯಕ್ಷ ಇದ್ದಾರೆ, ಮಾತಾಡಿಸ್ತೇನೆ ನಾನು. ನಾಗೇಂದ್ರ ಬಾಬು ಅವರೇ, ಹಾಗೇನೆ ಸರ್, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ರಿ, ತಟ್ಟಿದ್ಯಾ ಸರ್ಕಾರಕ್ಕೆ ಬಿಸಿ? ಇವತ್ತು ನಮ್ಮ ಹೋರಾಟ ಇಂದಿನಿಂದ ಪ್ರಾರಂಭ ಆಗಿರುವುದು. ಇದು ಹೋರಾಟ ನಿರಂತರವಾಗಿರ್ತದೆ. ಏಪ್ರಿಲ್ 7ನೇ ತಾರೀಕು ಮೈಸೂರಿಂದನೂ ಕೂಡ ಪ್ರಾರಂಭ ಆಗ್ತದೆ. ಮತ್ತು ಇವತ್ತೇನು ಅಹೋರಾತ್ರಿ ಧರಣಿ ನಾವು ಪ್ರಾರಂಭ ಮಾಡಿದ್ದೇವೆ. 5ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟ ತಲುಪೋದಿದೆ. ಇದೊಂದು ವಿರೋಧ ಪಕ್ಷವಾಗಿ ಈ ರೀತಿ ಒಂದು ರಾಜ್ಯ ಸರ್ಕಾರ ಮನುಷ್ಯತ್ವ ಇಲ್ಲದೆ ರೀತಿ ಯಾವ ರೀತಿ ನಡ್ಕೊಳ್ತಾ ಇದೆ, ಇದರ ವಿರುದ್ಧ ಬೀದಿಗಿಳಿಬೇಕಾಗಿರ್ತಕ್ಕಂಥದ್ದು ಒಂದು ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ. ಈ ರೀತಿ ನಿರಂತರವಾಗಿ ಸತತವಾಗಿ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ತನ್ನ ಖಜಾನೆಯನ್ನ ತುಂಬಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಜನರ ಒಂದು ಲೂಟಿಯನ್ನ ಮಾಡ್ತಾ ಇದೆ ಸರ್ಕಾರ. ಹಗಲು ದರೋಡೆ ಮಾಡ್ತಾ ಇರತಕ್ಕಂಥ ಸರ್ಕಾರ ಒಂದು ರೀತಿ ಜನರಿಗೆ ಶಾಪ ಆಗಿ ಪರಿಣಮಿಸಿದೆ. ಈ ಸತತ ಬೆಲೆ ಏರಿಕೆ ಖಂಡಿಸಿ ಈಗ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರ ಆಕ್ರೋಶ ಇದು. ಕಾಂಗ್ರೆಸ್ ಸರ್ಕಾರ ನಿರಂತರವಾದಂತಹ ಬೆಲೆ ಏರಿಕೆ ಮಾಡ್ತಾ ಇದೆ. ಲಾಸ್ಟ್ ಟೈಮ್ ಬೆಲೆ ಏರಿಕೆ ಮಾಡಿ 1 ವರ್ಷನೂ ಆಗ್ಲಿಲ್ಲ, ಮತ್ತೆ ಬೆಲೆ ಏರಿಕೆ ಮಾಡ್ತಾ ಇರುವಂತದ್ದು. ಇದನ್ನ ವಿರೋಧಿಸಿ ಈಗ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರೆ, ಅದು ಕೂಡ ಫ್ರೀಡಂ ಪಾರ್ಕ್ನಲ್ಲಿ. ಬೆಲೆಯನ್ನ ಏರಿಸೋದಕ್ಕೋಸ್ಕರ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲು, ನೀರು, ಕರೆಂಟು, ಮೆಟ್ರೋ, ಬಸ್ ಎಲ್ಲ ದರ ಏರಿಕೆ ಆಗಿದೆ. ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಇದರಲ್ಲಿ ಬಿಜೆಪಿಯ ಹಲವಾರು ನಾಯಕರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ BY ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ, ಛಲವಾದಿ ನಾರಾಯಣಸ್ವಾಮಿ, ಯಡಿಯೂರಪ್ಪ, ಎಲ್ಲಾ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ವಿವಿಧ ಭಾಗದಿಂದ ಕೂಡ ಕಾರ್ಯಕರ್ತರು ಕೂಡ ಈಗ ಬಂದಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ಯಾಕಂತ ಹೇಳಿದ್ರೆ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ಎಲ್ಲದರದ್ದು ಬೆಲೆ ಏರಿಕೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನೋ ಹಾಲಿನ ಬೆಲೆ ಏರಿಕೆ ಮಾಡಿದ್ರು, ಆದ್ರೆ ಅದನ್ನ ಸಮರ್ಥನೆ ಮಾಡ್ಕೊಂಡ್ರು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು 50 ml ಫ್ರೀ ಕೊಟ್ಟಿದ್ವಿ ಅಂತ. ಈ ಬೆಲೆ ಏರಿಕೆ ಮಾಡ್ಕೊಂಡು 2 ರೂಪಾಯಿ 50 ml ಎಕ್ಸ್ಟ್ರಾ ಕೊಟ್ಟಿದ್ವಿ ಅಂತ. ಈಗ 4 ರೂಪಾಯಿ ಲೀಟರ್ಗೆ ಜಾಸ್ತಿ ಮಾಡ್ಕೊಂಡ್ರು. ಈಗ ಎಲ್ಲಿಂದ ML ಎಲ್ಲೋಯ್ತು? ಏನ್ ಕೊಟ್ರ ಎಕ್ಸ್ಟ್ರಾ? ಅಥವಾ ಹಾಲ್ ಪ್ಯಾಕೆಟ್ ಏನ್ ಜಾಸ್ತಿ ದೊಡ್ಡದ್ ಮಾಡಿದ್ರ?